ಮಾತಾಡ್ತೀನಿ, ಮೀಟ್ ಆಗ್ತೀನಿ ಎಲ್ಲ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಆರುಂಡಿ. ವರ್ತೂರು ಸಂತೋಷ್ ಅವರು ಎರಡನೇ ಮದುವೆ ಆಗ್ತಾ ಇರೋದ್ರ ಬಗ್ಗೆ ಈಗಾಗಲೇ ಅಚ್ಚರಿಯ ವಿಷಯಗಳನ್ನು ಕೂಡ ಹೇಳ್ಕೊಂಡಿದ್ದಾರೆ. ಹಾಗಾದರೆ ಹುಡುಗಿ ಯಾರು, ಆಕೆ ಫ್ಯಾಮಿಲಿಯವರ ಜೊತೆಗೆ ಸಿನಿಮಾ ರಂಗದವರ ಜೊತೆಗೆ ನಟಿನ, ಇದರ ಬಗ್ಗೆ ಎಲ್ಲ ಕುರಿತಾಗಿ ಒಂದಿಷ್ಟು ಕ್ಲಾರಿಟಿಯನ್ನು ಕೊಡೋ ಕೆಲಸ ಈಗಾಗಲೇ ವರ್ತೂರು ಸಂತೋಷ್ ಅವರ ಆಪ್ತ ವಲಯವನ್ನು ಜೊತೆಗೆ ತನಿಷಾ ಕುಪ್ಪಂಡ ಅವರನ್ನು ಕೂಡ ಮಾತನಾಡಿಸಿದಾಗ ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಕೂಡ ಸಿಕ್ಕಿಬಿದ್ದವು. ಯಾಕೆಂದರೆ ಒಬ್ಬ ಮನುಷ್ಯ ಖಿನ್ನತೆಗೆ ಹೋದಾಗ ಆತನಿಗೆ ಧೈರ್ಯವನ್ನು ತುಂಬುವಂತಹ ಗೆಳತಿ ಸಿಕ್ಕಾಗ ಮಾತ್ರ ಈ ರೀತಿಯಾಗಿ ಪ್ರೀತಿ ಚಿಗುರಲಿಕ್ಕೆ ಸಾಧ್ಯ. ಇದರ ಕುರಿತಾಗಿ ವರ್ತೂರು ಸಂತೋಷ್ ಅವರೇ ಒಂದಿಷ್ಟು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಮೊದಲ ಮದುವೆ ಮುರಿದು ಬಿದ್ದಿದ್ದು, ಅನೇಕ ಕಾಂಟ್ರವರ್ಸಿಗಳಿಗೆ ಗುರಿಯಾಗಿದ್ದು, ಅದರ ವಿರುದ್ಧವಾಗಿ ಸ್ವಂತ ಮಾವನೇ ಬಹಳಷ್ಟು ಗುರುತರವಾದಂಥ ಗಂಭೀರ ಆರೋಪಗಳನ್ನು ಕೂಡ ಮಾಡಿದ್ದು ನಾವೆಲ್ಲರೂ ಕೂಡ ಕೇಳಿದ್ವಿ. ಆದರೆ ಈಗ ಇದಾದ ನಂತರ ಇವೆಲ್ಲ ಕಾಂಟ್ರವರ್ಸಿಗಳನ್ನು ಕೂಡ ಒಪ್ಕೊಂಡು ಮದುವೆಗೆ ಸಿದ್ಧವಾಗಿರ್ತಕ್ಕಂಥ ಎರಡನೇ ಹುಡುಗಿ ಯಾರು ಅನ್ನೋ ಕುತೂಹಲ ಸಹಜವಾಗಿ ನಿಮಗೆಲ್ರಿಗೂ ಕೂಡ ಇದೆ. ವರ್ತೂರು ಸಂತೋಷ್ ಅವರು ಬಹಳಷ್ಟು ಖಿನ್ನತೆಗೆ ಒಳಗಾದಾಗ ಇವೆಲ್ಲ ಕಥೆಗಳನ್ನು ಕೇಳಿಯೂ ಕೂಡ ಆಕೆ ಒಪ್ಪಿಕೊಂಡ್ಲಂತೆ. ಭಾಳಷ್ಟು ಹೆಮ್ಮೆಯಿಂದ ವರ್ತೂರು ಸಂತೋಷ್ ಅವರು ಹೇಳ್ಕೊಂಡಿದ್ದಾರೆ, ತಾಯಿ ಬಿಟ್ಟರೆ ಅವರೇ ನನಗೆಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಜೊತೆಗೆ ಇದನ್ನೆಲ್ಲ ನನಗೆ ಯಾವತ್ತೂ ಕೂಡ ಯಾರಿಗೂ ಹೇಳಿರಲಿಲ್ಲ, ಆದರೆ ಈಗ ಹೇಳೋ ಸಮಯ ಬಂದಿದೆ ಅಂತಲೂ ಕೂಡ ಖಾಸಗಿ ಮಾಧ್ಯಮದಲ್ಲಿ ಈ ವಿಷಯವಾಗಿ ಹಂಚಿಕೊಂಡಿರೋದು. ಈಗ ಬಂದಿರತಕ್ಕಂಥ ಎರಡನೇ ಗೆಳತಿ ನನಗೆ ಎರಡನೇ ಹೃದಯ ಇದ್ದ ಹಾಗೆ. ನಾನು ಬಹಳಷ್ಟು ಡಿಪ್ರೆಷನ್ಗೆ ಹೋದಾಗ ಆಕೆ ಎಲ್ಲವನ್ನೂ ಕೂಡ ಮರೆಸಿಬಿಟ್ಲು. ನಾವು ಡೈಲಿ ಮೀಟ್ ಆಗ್ತೀವಿ, ಜೊತೆಗೆ ಡೈಲಿ ಮಾತನಾಡ್ತೀವಿ, ಹರಟೆ ಹೊಡಿತೀವಿ, ಫೋನ್ನಲ್ಲಿದ್ದೀವಿ, ಫ್ಯಾಮಿಲಿಗೂ ಕೂಡ ಗೊತ್ತಿದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಎರಡನೇ ಮದುವೆ ಆಗ್ತಾ ಇರೋ ಹುಡುಗಿ ಸಿನಿಮಾ ರಂಗದವಳು ಅಲ್ಲ, ಸೀರಿಯಲ್ ಲೋಕದಲ್ಲೂ ಅಲ್ಲ, ಜೊತೆಗೆ ಫ್ಯಾಮಿಲಿ ಕುಟುಂಬದ ಗೊತ್ತಿರತಕ್ಕಂಥ ಹುಡುಗಿಯನ್ನೇ ಈಗ ಎರಡನೇ ಮದುವೆ ಆಗಲಿಕ್ಕೆ ಮುಂದಾಗಿದ್ದಾರೆ ವರ್ತೂರು ಸಂತೋಷ್ ಅವರು. ಜೊತೆಗೆ ತನಿಷಾ ಕುರಿತಾಗಿ ಕೇಳಿ ಬರ್ತಾ ಇದ್ದಂಥ ಗಾಳಿ ಸುದ್ದಿಗಳ ಬಗ್ಗೆಯೂ ಕೂಡ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ಕುರಿತಾಗಿ ನಾವು ಕೂಡ ಒಂದಿಷ್ಟು ಪ್ರೈಮರಿ ಇನ್ವೆಸ್ಟಿಗೇಷನ್ ಅನ್ನೋ ರೀತಿಯಾಗಿ ಅವರ ಆಪ್ತ ವಲಯದ ಗೆಳೆಯರನ್ನ ವಿಚಾರಿಸಿದ್ವಿ. ಕೆಲವೊಂದು ಕಾಂಟ್ಯಾಕ್ಟ್ಸ್ ನಂಬರ್ ಇರೋದರಿಂದ ಅವರಿಗೆ ಫೋನ್ ಮಾಡು ಕೂಡ ಕೇಳಿದ್ವಿ. ವರ್ತೂರು ಸಂತೋಷ್ ಅವರು ನೇರವಾಗಿಯೂ ಕೂಡ ಇದ್ರ ಬಗ್ಗೆ ಹೇಳ್ತಾರೆ. ಆದರೆ ಯಾರು ಇರಬಹುದು ಅನ್ನೋ ಕುತೂಹಲಕ್ಕೆ ಅವ್ರ ಗೆಳೆಯರನ್ನ ವಿಚಾರಿಸಿದಾಗ ಅವರು ಈಗ ಕರಗ ಉತ್ಸವ ನಡೆಯುತ್ತೆ, ಸದ್ಯದಲ್ಲೇ ಈಗ ದೊಡ್ಡ ಹಬ್ಬ ಇದೆ, ಹಾಗಾಗಿ ಆ ಹಬ್ಬವನ್ನು ಮುಗಿಸ್ಕೊಂಡು ಮಾಧ್ಯಮಗಳ ಮುಂದೆ ಆ ಹುಡುಗಿಯ ಕುರಿತಾಗಿ ರಿವೀಲ್ ಮಾಡಬೇಕು ಅಂತ ಅಣ್ಣ ಡಿಸೈಡ್ ಮಾಡಿದ್ದಾರೆ. ಹಾಗಾಗಿ ಈ ಕುತೂಹಲ ಹಾಗೆ ಇರಲಿ ಅನ್ನೋ ವಿಚಾರವನ್ನು ಕೂಡ ಅವ್ರ ಗೆಳೆಯರು ಹಂಚಿಕೊಂಡ್ರು. ಜೊತೆಗೆ ಇದೇ ಹುಡುಗಿಯ ಸಂಬಂಧಪಟ್ಟ ಹಾಗೆ ತನಿಷಾ ಅವ್ರನ್ನು ಕೂಡ ವಿಚಾರಿಸಿದಾಗ ಅವ್ರು ನನಗೇನು ಪ್ರಾಬ್ಲಮ್ ಇಲ್ಲ, ಬಹಳಷ್ಟು ಒಳ್ಳೆಯ ಗೆಳೆಯ, ಉತ್ತಮವಾದಂಥ ಗೆಳೆಯ ವರ್ತೂರು ಸಂತೋಷ್ ಅವರು. ಈ ವಿಷಯವನ್ನು ಕೇಳಿ ನನಗೂ ಕೂಡ ಖುಷಿ ಆಯಿತು. ಸದ್ಯದಲ್ಲೇ ವರ್ತೂರು ಅವ್ರಿಗೂ ಕೂಡ ಫೋನ್ ಮಾಡಿ ನಾನು ವಿಶ್ ಮಾಡ್ತೀನಿ ಅನ್ನೋ ರೀತಿಯಾಗೂ ಕೂಡ ಮಾತನಾಡಿದ್ರು. ಆದರೆ ಈಗ ಕೇಳಿ ಬರ್ತಾ ಇರ್ತಕ್ಕಂತಹ ಸಮಸ್ಯೆಗಳು, ಹೇಳಬಹುದಾದಂಥ ಸಮಸ್ಯೆಗಳ ಪ್ರಮೇಯಗಳ ಬಗ್ಗೆ ನಾವು ಮಾತನಾಡಲೇಬೇಕಾಗುತ್ತೆ. ಯಾಕೆಂದರೆ ಆರಂಭದಲ್ಲಿ ಬಿಗ್ ಬಾಸ್ ಸೀಸನ್ 10ಗೆ ಇದೇ ವರ್ತೂರು ಸಂತೋಷ್ ಅವರು ಹೋದಾಗ ಅವರ ಸ್ವಂತ ಮಾವ ಸೋಮನಾಥ್ರವರೇ ರೊಚ್ಚಿಗೆದ್ದು ಬಿಟ್ಟಿದ್ರು. ಅಳಿಯ ವರ್ತೂರು ಸಂತೋಷ್ ವಿರುದ್ಧ ಗಂಭೀರವಾದಂಥ ಆರೋಪಗಳನ್ನು ಮಾಡಿದರು. ಬಿಗ್ ಬಾಸ್ಗೆ ಹೋದ ಮೇಲೆ ವರ್ತೂರು ಸಂತೋಷ್ ಅವರು ಒಂದಿಲ್ಲೊಂದು ಕಾಂಟ್ರವರ್ಸಿಗಳಿಗೆ ಗುರಿ ಆಗಿಬಿಟ್ರು. ಒಂದು ಹುಲಿ ಉಗುರು ಪೆಂಡೆಂಟ್ ಪ್ರಕರಣದಲ್ಲಿ ಸಿಲುಕಾಕಿ ಜೈಲು ಪಾಲಾಗ್ಬಿಟ್ರು. ಅದಾದ ಮೇಲೆ ಬಿಗ್ ಬಾಸ್ ಮನೆಯಿಂದಲೇ ವರ್ತೂರು ಸಂತೋಷ್ ಅವ್ರನ್ನ ಅರಣ್ಯಾಧಿಕಾರಿಗಳು ಕರೆದೊಯ್ದರು. ಜಾಮೀನಿನ ಮೇಲೆ ಮತ್ತು ವಾಪಸ್ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟರು ಕೂಡ ಅತಿ ಹೆಚ್ಚು ಅಂದರೆ 34 ಲಕ್ಷಕ್ಕೂ ಅಧಿಕ ಓಟ್ಗಳನ್ನು ಪಡೆದು ಒಂದಿಷ್ಟು ಅಭಿಮಾನಿಗಳ ಸಪೋರ್ಟನ್ನು ಕೂಡ ಪಡೆದು ಹಠದಿಂದ ಆಟ ಆಡಲಿಕ್ಕೆ ಮುಂದಾದರೂ ಕೂಡ ಅವರ ಮದುವೆಯ ರಹಸ್ಯ ಬಟಾಬೈಲಾಗಿ ಮತ್ತೊಂದು ಕಾಂಟ್ರವರ್ಸಿ ಕೂಡ ಶುರುವಾಗಿಬಿಡ್ತು. ಯಾಕೆಂದರೆ ಬಿಗ್ ಬಾಸಿಗೆ ಹೋದಾಗ ಆರಂಭದಲ್ಲಿ ಇದೇ ವರ್ತೂರು ಸಂತೋಷ್ ನನಗೆ ಮದುವೆ ಆಗಿಲ್ಲ, ಐ ಆಮ್ ಸ್ಟಿಲ್ ಯಂಗ್ ಬ್ಯಾಚುಲರ್ ಅನ್ನೋ ರೀತಿಯಾಗೆಲ್ಲ ಮಾತನಾಡ್ಕೊಂಡಿದ್ರು. ನನಗೆ ಯಾವುದೇ ಮದುವೆಯ ಕಥೆಗಳು ಇಲ್ಲ, ಏನೂ ಇಲ್ಲ ಅನ್ನೋ ರೀತಿಯಾಗಿ. ಯಾವಾಗ ಈ ವಿಷಯ ಮುನ್ನೆಲೆಗೆ ಬಂತು ಆಗ ಸ್ವಂತ ಮಾವ ಅವರೇ ರೊಚ್ಚಿಗೆದ್ದು ಬಿಟ್ಟಿದ್ರು. ಯಾವ ರೀತಿಯಾಗಿ ಈ ಮಾತನ್ನು ಹೇಳ್ತಾನೆ ಅಂತ. ಯಾಕೆಂದರೆ ನನ್ನ ಮಗಳಿಗೆ ವರ್ತೂರು ಸಂತೋಷ್ ತಾಳಿ ಕಟ್ಟಿದ್ದಾನೆ, ಹೆಣ್ಣು ಮಗುವಾಗಿದ್ದರೂ ಕೂಡ ನೋಡ್ಲಿಕ್ಕೆ ಬಂದಿಲ್ಲ ಅಂತ ಹೇಳಿ ಅನೇಕ ಆರೋಪಗಳನ್ನು ಮಾಡಿದ್ರು. ಅದು ಒಂದಿಲ್ಲೊಂದು ಆರೋಪ ಅಲ್ಲ, ಆತ ಡ್ರಗ್ಸ್ ಅಡಿಕ್ಟು, ಜೊತೆಗೆ ಎಣ್ಣೆ ಹೊಡಿತಾನೆ, ಜೊತೆಗೆ ನನ್ನ ಮಗಳಿಗೆ ಹೊಡಿತಾನೆ, ಈ ರೀತಿಯಾಗೆಲ್ಲ. ಅಂದರೆ 2020 ಮಾರ್ಚ್ 5ರಂದು ಇದೇ ಸೋಮನಾಥ್ ಅವರ ಪುತ್ರಿ ಜಯಶ್ರೀ ಜೊತೆಗೆ ವರ್ತೂರು ಸಂತೋಷ್ ಅವರ ಅದ್ಧೂರಿಯಾಗಿ ಮದುವೆ ಆಗಿತ್ತು ಕೂಡ. 12,000 ಜನ ಸೇರಿದ್ರಂತೆ. ಅದ್ದೂರಿ ಆದಂಥ ಮದುವೆ, ನಾವೇ ಮದುವೆ ಮಾಡಿಕೊಟ್ಟಿದ್ದೀವಿ, ಗ್ರ್ಯಾಂಡಾಗಿ ಮದುವೆ ಮಾಡಿಕೊಟ್ಟಿವಿ. ಆದರೆ ಆತನಿಗೆ ಈ ಡ್ರಿಂಕ್ಸು ಎಲ್ಲ ಚಟಗಳು ಕೂಡ ಇದ್ದಾವೆ. ಜೊತೆಗೆ 2-3 ತಿಂಗಳು ಸ್ಪಂದನದಲ್ಲಿ ಚಿಕಿತ್ಸೆ ಕೊಡಿಸಿ ಅಂತ ನಾನೇ ಅವ್ರನ್ನ ಕಳಿಸ್ಬಿಟ್ಟಿದ್ದೆ. ಅವನಿಗೆ ತಲೆ ಕೆಟ್ಟು ಹೋಗಿದೆ. ನನ್ನ ಮಗಳ ಮೇಲೆ ಅವನ ತಾಯಿ ಇಲ್ಲದೆ ಇರೋದೆಲ್ಲ ಆರೋಪ ಮಾಡ್ತಾರೆ. ಸಾಯಂಕಾಲ ಈ ರೀತಿಯಾಗಿ ಕುಡ್ಕೊಂಬಂದು ನನ್ನ ಮಗಳಿಗೆ ಹೊಡಿತಾನೆ, ಈ ರೀತಿಯಾಗೆಲ್ಲ ವರ್ತೂರು ಸಂತೋಷ್ ಅವರಿಗೆ ಬಹಳಷ್ಟು ಗಂಭೀರ ಆರೋಪಗಳು ಅಂತಲೇ ಹೇಳ್ಬೋದು.
ಮತ್ತು ಅವ್ರ ತಂದೆಯವರು ಇನ್ನೂ ಕೂಡ ಹೇಳಿದ್ದು ನನ್ನ ಎದುರಿಗೆ ಕೂಡ ನನ್ನ ಮಗಳಿಗೆ ಚಾಕುವನ್ನು ತೋರಿಸ್ಬಿಟ್ಟಿದ್ದ, ಕೊಯ್ಲಿಕ್ಕೆಲ್ಲ ಬಂದುಬಿಟ್ಟಿದ್ದ. 5 ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾಗ ಈ ರೀತಿಯಾದಂಥ ಮನಸ್ಥಿತಿಯ ಒಂದಾಗಿತ್ತು. 2 ವರ್ಷ ಮದುವೆ ಆದ ನಂತರ ಆತನ ಸಹವಾಸವೇ ಬೇಡ ಅಂತ ಸುಮ್ಮನಾಗ್ಬಿಟ್ಟಿದ್ವಿ. ಆದರೂ ಮತ್ತು ಕೂಡ ಮಗಳನ್ನು ಕೂಡ ನೋಡಲಿಕ್ಕೆ ಮನೆಗೆ ಬರಲೇ ಇಲ್ಲ ಅವನು ಅಂತ ಈ ರೀತಿಯಾಗಿ ಒಂದಿಷ್ಟು ಆರೋಪಗಳು ಕೂಡ ಹೇಳಿಬಿಟ್ಟಿದ್ರು. ಜೊತೆಗೆ ಅವನು ಯಾವ ಹಳ್ಳಿ ಕಾರ್ ಒಡೆಯ, ಯಾವ ವ್ಯವಸಾಯ ಮಾಡಿದ್ದಾನೆ, ಎಲ್ಲೂ ಟೊಮ್ಟೊ ಬೆಳೆದಿಲ್ಲ, ಏನು ಬೆಳೆದಿಲ್ಲ, ಹೋರಿ ಇದೆ ಅಷ್ಟೇ ಅಂತ ಬಾಯಿಗೆ ಬಂದ ಹಾಗೆ ಬೈದು ಬಿಟ್ಟಿದ್ರು. ಸಿಕ್ಕಾಪಟ್ಟೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೆ ಕರ್ಗ ಹೋರ್ತಾನೆ ಅಂತಾರೆ, ಎಣ್ಣೆ ಹೊಡೆಯೋ ಚಟ ಇದೆ ಅವನಿಗೆ, ಅದು ಹೇಗೆ ಆ ದೇವರನ್ನು ಹೋರ್ತಾನೋ, ಈ ರೀತಿಯಾಗೆಲ್ಲ ಒಂದಿಷ್ಟು ಆರೋಪಗಳು ಕೂಡ ಕೇಳಿಬಂದಿತ್ತು. ಎಲ್ಲವನ್ನೂ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದು ಸೋಮನಾಥ್ ಅವರು. ಇದೀಗ 2ನೇ ಮದುವೆ ಆಗಲಿಕ್ಕೂ ಕೂಡ ಮುಂದಾಗಿದ್ದಾರೆ ವರ್ತೂರು ಸಂತೋಷ್ ಅವರು. ಆತನ ಗೆಳತಿಯ ಬಗ್ಗೆ ಕೂಡ ಹಂಚಿಕೊಂಡಿದ್ದಾರೆ. ವರ್ತೂರು ಸಂತೋಷ್ ಅವರ ಗೆಳತಿ ಕೂಡ ಸಿನಿಮಾ ರಂಗದಿಂದ ದೂರವಿದ್ದಾರಂತೆ. ಜೊತೆಗೆ ನಾವು ಪ್ರತಿನಿತ್ಯ ಮೀಟ್ ಆಗ್ತೀವಿ, ಬಹಳಷ್ಟು ಪ್ರೀತಿ ಚಿಗುರಿದೆ, ಬಹಳಷ್ಟು ಗಾಢವಾಗಿ ಆಳವಾಗಿ ಇಳಿದಿದೆ. ಸದ್ಯ ಇದೆಲ್ಲವನ್ನು ಕೂಡ ಹೇಳ್ತೀನಿ, ಆದರೆ ನೀವೆಲ್ಲ ಅಂದುಕೊಂಡಂತೆ ತನಿಷಾ ಅಂತೂ ಖಂಡಿತವಾಗಿಯೂ ಅಲ್ಲ. ನಾವು ಈಗಾಗಲೇ ಫ್ಯಾಮಿಲಿ ಎಲ್ಲ ಒಪ್ಕೊಂಡಿದ್ದಾರೆ ಅಂತ. ಆದರೆ ಈಗ ಮತ್ತೆ ಸೋಮನಾಥ್ರವರು ಈಗ 2ನೇ ಮದುವೆಯ ವಿರುದ್ಧವೂ ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಬಹುದು. ಏಕೆಂದರೆ ನನಗೆ ಮೊದಲನೇ ಮದುವೆ ಆಗಿಲ್ಲ ಅಂತ ಹೇಳಿದಾಗಲೇ ಇದೇ ಸೋಮನಾಥ್ರವರು ಇದ್ರ ವಿರುದ್ಧವಾಗಿ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸೋದ್ರ ಮುಖಾಂತರ ತಮ್ಮ ಎದೆಯಲ್ಲಿದ್ದಂಥ ಕೋಪವನ್ನು ವ್ಯಕ್ತಪಡಿಸೋ ಕೆಲಸವನ್ನು ಮಾಡಿದರು. ಇದೀಗ ವರ್ತೂರು ಸಂತೋಷ್ ಅವರು ಮತ್ತೆ 2ನೇ ಮದುವೆ ಆಗಲಿಕ್ಕೂ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ. ಮೊದಲನೇ ಮದುವೆಯಿಂದ ಹೊರಬಂದು ಹೊಸ ಜೀವನವನ್ನು ಕಟ್ಟಿಕೊಂಡು ಹೊಸ ಗೆಳತಿಯ ಸಂಬಂಧವನ್ನು ಬೆಳೆಸಿ ಒಂದು ಹೊಸ ಪಯಣದ ಕಡೆಗೆ, ಹೊಸ ಹಾದಿಯ ಕಡೆಗೆ ಪಯಣವನ್ನು ಬೆಳೆಸ್ತಾ ಇದ್ದಾರೆ. ಈ ನಡುವೆ ಮತ್ತೆ ಮೊದಲ ಮಾವ ಅಂದರೆ ಮೊದಲನೇ ಹೆಂಡತಿಯ ಅಪ್ಪ ಈಗ ಮತ್ತೆ ಏನಾದರೂ ಇದ್ರ ವಿರುದ್ಧವಾಗಿ ರೊಚ್ಚಿಗೆದ್ದು ಬಿಟ್ಟರೆ, ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿಬಿಟ್ರೆ ಮತ್ತು ಇದೊಂದು ಸಣ್ಣ ಪುಟ್ಟ ರಾಧಾಂತವಾಗೋದಂತರೂ ಖಂಡಿತ. ಆದರೆ ಈಗ ನಮಗೆಲ್ರಿಗೂ ಇರೋ ಕುತೂಹಲ ಏನು ಅಂದರೆ, ವರ್ತೂರು ಸಂತೋಷ್ ಅವರ ಗೆಳತಿ ಯಾರು, ಆಕೆ ಫ್ಯಾಮಿಲಿಯವರು ಅಂತ ಹೇಳ್ತಾರೆ. ಜೊತೆಗೆ ಇವೆಲ್ಲವನ್ನು ಕೂಡ ಒಪ್ಪಿಕೊಂಡು ಈಗ ಮತ್ತೆ ಮದುವೆಗೂ ಕೂಡ ಸಿದ್ಧವಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ ಕುತೂಹಲಕ್ಕೆ ಎಲ್ಲವಕ್ಕೂ ಕೂಡ ತೆರೆ ಎಳೀಲಿಕ್ಕೂ ಕೂಡ ಈಗ ವರ್ತೂರು ಸಂತೋಷ್ ಅವರು ನಿರ್ಧಾರ ಮಾಡಿದ್ದಾರೆ. ಅದು ಕೂಡ ಕೆಲವು ದಿನಗಳ ಸಮಯವನ್ನು ಕೊಡಿ ಮಾತ್ರ, ಅದಾದ ಮೇಲೆ ನಾನೇ ಸ್ಪಷ್ಟೀಕರಣವನ್ನು ಕೊಡ್ತೀನಿ ಅಂತ. ಆದರೆ ನಮಗಿರೋ ಕುತೂಹಲ ಏನು ಅಂದರೆ, ಒಂದು ಹೊಸ ಪಯಣವನ್ನು ಬೆಳೆಸಿದಾಗ ಅಥವಾ ಒಂದು ಹೊಸ ಸಂಬಂಧವನ್ನು ಬೆಳೆಸಿದಾಗ ಹಳೆಯ ಬಿರುಕುಗಳಿಂದ ಮುಕ್ತವಾಗಿ ಹೊಸ ಪಯಣದ ಕಡೆಗೆ ಸಾಗಬೇಕಾಗತ್ತೆ. ಆದರೆ ಇಲ್ಲಿ ಒಂದಿಷ್ಟು ಬಿರುಕುಗಳು ಸ್ಪಷ್ಟವಾಗಿ ಕಾಣಸಿಗ್ತಾ ಇದೆ. ಯಾವುದನ್ನು ಕೂಡ ಕಂಪ್ಲೀಟಾಗಿ ತೆರೆ ಎಳೆದು ಒಂದು ಹೊಸ ಜಗತ್ತಿನ ಕಡೆಗೆ ಏನು ವರ್ತೂರು ಸಂತೋಷ್ ಹೋಗ್ತಾ ಇಲ್ಲ. ಯಾಕೆಂದರೆ ಮತ್ತೆ ಈ ಹಳೆ ಕೀಟಲೆಗಳು ಜೊತೆಗೆ ಈ ಜಗಳಗಳು ಮತ್ತೆ ಮುನ್ನೆಲೆಗೆ ಬರೋ ಸಾಧ್ಯತೆ ಇದೆ. ನೋಡ ಏನೆಲ್ಲ ಆಗಬಹುದು. 2ನೇ ಮದುವೆ ತುಂಬ ಸುಖಾಂತ್ಯ ಕಾಣುತ್ತಾ ಮತ್ತೆ ಹಳೆಯ ನೆಪಗಳನ್ನು ಇಟ್ಕೊಂಡು ಮತ್ತೆ ಜಗಳಗಳು, ಆರೋಪಗಳು, ಆಕ್ರೋಶಗಳು ಮತ್ತೆ ಬೆಳಕಿಗೆ ಬರೋ ಸಾಧ್ಯತೆಗಳು ಕೂಡ ಇದೆಯಾ ಅನ್ನೋದನ್ನು ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಬೇಕಾಗತ್ತೆ. ಒಟ್ಟಾರೆಯಾಗಿ ವರ್ತೂರು ಸಂತೋಷ್ ಅವರ ಹೊಸ ಜೀವನಕ್ಕೆ ನಾವು ಕೂಡ ಶುಭ ಹಾರೈಸೋಣ ಅಂತ ಹೇಳ್ತಾ, ಇದೇ ರೀತಿಯಾದಂಥ ಇನ್ನಷ್ಟು ವಿಶೇಷ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.